ಹಾಯ್, ದಿಸ್ ಇಸ್ ಎಲ್ಟನ್ ಮಾತಾಡೋದು. ಆ್ಯಕ್ಚುಲಿ ನಾನು ನಿಮ್ಮದು ಸ್ಯಾಲ್ರಿ ಕಮ್ಮಿ ಇದೆ, ನಿಮಗೆ ಕಮ್ಮಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತ ಬೇಜಾರಾಗಬೇಡಿ. ನಿಮ್ಮದು ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ ಮುಖ್ಯ ಅಲ್ಲ, ಎಷ್ಟು ನೀವು ಸ್ಯಾಲ್ರಿನ ನೀವು ಕರೆಕ್ಟಾಗಿ ಇನ್ವೆಸ್ಟ್ ಮಾಡ್ತೀರಾ ಅದು ತುಂಬ ಮುಖ್ಯ ಆಗಿರುತ್ತೆ. ಎಷ್ಟು ಕಮ್ಮಿ ಏಜಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತೀರಾ ಅಷ್ಟು ಒಳ್ಳೆಯದು. ಯಾಕಂದರೆ ಏಜ್ ಆದಮೇಲೆ ಆಮೇಲೆ ನಿಮ್ಗೊಂದು ಪಾಯಿಂಟಲ್ಲಿ ರಿಯಲೈಸ್ ಆಗುತ್ತೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತು ಅಂತ. ಆಮೇಲೆ ತುಂಬ ಲೇಟಾಗಿರುತ್ತೆ. ಸೊ ಈಗಲೇ ನಿಮಗೆ ಅಕಸ್ಮಾತ್ 25 to 30 ಏಜ್ ಇದ್ದರೆ ನೀವು ಬಿಗಿನಿಂಗಿಂದ ನೀವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಳ್ಳೆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನೋಡಿ. ಯಾವುದೋ ಒಂದು ಪೆನ್ನಿ ಸ್ಟಾಕ್ ಇಲ್ಲ ಯಾವುದೋ ಟಿಪ್ಸ್, ಒಳ್ಳೆ ಟ್ರೆಂಡಿಂಗ್ ಸ್ಟಾಕ್ಸ್ ಈ ಥರ ಎಲ್ಲ ಫಾಲೋ ಮಾಡಬೇಡಿ. ಮತ್ತು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಫಂಡಮೆಂಟಲ್ಸ್ ಎಲ್ಲ ಪ್ರಾಪರಾಗಿ ನೋಡಿಕೊಂಡು ಫ್ಯೂಚರ್ ಪ್ರಾಸ್ಪೆಕ್ಟ್ಸನ್ನು ನೋಡಿಕೊಂಡೇ ಇನ್ವೆಸ್ಟ್ ಮಾಡಿ. ಯಾಕಂದರೆ ಅದನ್ನೇ ಶೇರ್ ಮಾರ್ಕೆಟಲ್ಲಿ ತುಂಬ ಮ್ಯಾಟರ್ ಆಗೋದು. ಸ್ಟಾಕ್ಸ್ ಟೈಮ್ ಟು ಟೈಮ್ ಮೇಲೋಗುತ್ತೆ, ಕೆಳಗೋಗುತ್ತೆ, 50% 30% ಡಿಕ್ಲೈನ್ ಆಗುತ್ತೆ. ಪ್ಯಾನಿಕ್ ಆಗಬೇಡಿ. ಯಾಕಂದರೆ ಫಂಡಮೆಂಟಲ್ಸ್ ತುಂಬ ಸ್ಟ್ರಾಂಗ್ ಇದ್ದರೆ ಕಂಪ್ನಿಯಲ್ಲಿ ಏನು ನಾರ್ಮಲ್ ಅದು. ಯಾಕಂದರೆ ಶೇರ್ ಮಾರ್ಕೆಟಲ್ಲಿ ಎವ್ರಿ ಇಯರಲ್ಲಿ ಒಂದು 10% ಸ್ಟಾಕ್ ಡಿಕ್ಲೈನ್ ಆಗೋದು ನಾರ್ಮಲ್. ಎವ್ರಿ 10 years ಒಳಗೆ ಒನ್ ಟೈಮ್ ನಿಮ್ಮದು ಸ್ಟಾಕ್ 50% ಡೌನ್ ಆಗೋದು ನಾರ್ಮಲ್. ಅದು ಒಂದು ನಾರ್ಮಲಾಗಿ ಆಗೇ ಆಗುತ್ತೆ ಅದು ಸ್ಟಾಕಲ್ಲಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಈ ಪೀರಿಯಡಲ್ಲಿ ಲೈಕ್ ಈ ಥರ ಒಂದು ಕರೆಕ್ಷನನ್ನು ನಾವು ನೋಡ್ಬೋದು. ಮತ್ತು ಲೈಕ್ ಟ್ರೆಂಡಿಂಗ್ ಹಾಟ್ ಟಿಪ್ಸ್ ಎಲ್ಲ ತೊಗೊಳಕ್ಕೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಯಾರೋ ಅವ್ರು ಇನ್ಫ್ಲೂಯೆನ್ಸ್ ಹೇಳ್ತಾರಂತ ತೊಗೊಳಕ್ಕೆ ಹೋಗಬೇಡಿ. ಯಾರಿಗೂ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ. ನಿಮ್ಮದು ಸ್ಟಾಕ್ ಯಾವಾಗ ನಾವು ಸ್ಟಾಕನ್ನು ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡ್ತೀವಿ, ಯಾವಾಗಂದರೆ ಅದರಲ್ಲಿ ನಾವು ಪ್ರಾಪರಾಗಿ ಅನಾಲಿಸಿಸ್ ಮಾಡ್ತೀವಿ, ಆವಾಗಲೇ ನಾವು ಸ್ಟಾಕನ್ನು ಹೋಲ್ಡ್ ಮಾಡ್ತೀವಿ. ಇಲ್ಲಾಂದರೆ ನಿಮಗೆ ಸ್ಟಾಕಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವು ತೊಗೊಂಡಿದ್ದ ಕಡೆಯಿಂದ ಅಲ್ಲಿಂದ ಡ್ರಾಪ್ ಆಗೋಷ್ಟಾಗುತ್ತೆ. 50%, 60-70% ಡ್ರಾಪ್ ಆಗಿ ಆಮೇಲೆ ಎಲ್ಲ ವೆಲ್ತ್ ಹಾಕಿದ್ದೆಲ್ಲ ಹೊರಟೋಗುತ್ತೆ. ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಒಳ್ಳೆ ಕಂಪ್ನಿ ಇದ್ದಾವೆ ಸ್ಟಾಕ್ ಮಾರ್ಕೆಟಲ್ಲಿ, ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡಿ. ಥ್ಯಾಂಕ್ ಯು.